ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಈ ವಿಡಿಯೋಗೋಸ್ಕರ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ. ಯಾವ ಒಂದು ಸಮಸ್ಯೆ ಅಂತ ಆಲ್ರೆಡಿ ನಿಮ್ಗೆ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ. ಸ್ಲಿಪ್ ಡಿಸ್ಕ್ ಸಮಸ್ಯೆ. ಈ ಸಮಸ್ಯೆಯನ್ನ ತುಂಬಾ ಜನ ಅನುಭವಿಸ್ತಿದ್ದಾರೆ. ಯಾವುದೇ ನೋವಿಲ್ದೆ, ಯಾವುದೇ ಔಷಧ ಇಲ್ಲದೆ, ಯಾವುದೇ ಖರ್ಚಿಲ್ದೆ ಜಸ್ಟ್ ಈ ಸಿಂಪಲ್ ಮಸಾಜ್ ನ ನೀವು ಟ್ರೈ ಮಾಡಿ. ಈ ಸಮಸ್ಯೆ ಖಂಡಿತವಾಗ್ಲೂ ಸಂಪೂರ್ಣವಾಗಿ ನಿವಾರಣೆ ಆಗತ್ತೆ. ತುಂಬಾ ಜನ ಸ್ಲಿಪ್ ಡಿಸ್ಕ್ ಸಮಸ್ಯೆಗೆ ಯಾವ್ದಾದ್ರು ಮಸಾಜ್ ಅಥವಾ ಎಕ್ಸರ್ಸೈಸ್, ಯೋಗಾಸನ ಏನಾದ್ರು ತಿಳಿಸಿ ಅಂತ ಕೇಳ್ತಿದ್ರಿ ಅಲ್ವಾ? ಇದನ್ನ ಟ್ರೈ ಮಾಡಿ, 100% ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಇದನ್ನ ಯಾವ ಟೈಮಲ್ಲಿ ಬೇಕಿದ್ರು ನೀವು ಮಾಡಬಹುದು. ದಿನಕ್ಕೆ 2 ಸಲ ಪ್ರಾಕ್ಟೀಸ್ ಮಾಡಿ, ಆರಾಮಾಗಿ ನಿಂತ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಮೊದಲನೇದಾಗಿ ನಿಮ್ಮ ಲೋವರ್ ಬ್ಯಾಕ್ ಅನ್ನ ನೀವು ಮಸಾಜ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಿಮ್ಮ 2 ಕೈಗಳಿಂದ ಈ ರೀತಿ ಮೇಲೆ ಕೆಳಗೆ ರಬ್ ಮಾಡಿ. 1 2 3 4 5 6 7 8 9 10. ನಂತರ ಸೈಡಿಗೆ 1 2 3 4 5 6 7 8 9 10. ಸ್ವಲ್ಪ ಪ್ರೆಷರ್ ಅನ್ನ ಕೊಟ್ಟು ಈ ಮಸಾಜ್ ಅನ್ನ ನೀವು ಮಾಡಬೇಕು. ಈಗ ತೋರಿಸಿದ 2 ಮಸಾಜ್ ಅನ್ನ ಈ ರೀತಿ ಮಾಡ್ಕೊಂಡ್ವಿ. ಹೀಗೆ ರಬ್ ಮಾಡಿದ್ವಿ. ನೋಡಿ, ಕೈ ಹೀಗೆ ಇತ್ತು. ಈ ಭಾಗದಿಂದ ನಾವು ರಬ್ ಮಾಡಿದ್ವಿ, ಮಸಾಜ್ ಮಾಡಿದ್ವಿ. ಈಗ ಈ ಭಾಗದಿಂದ ಮಸಾಜ್ ಮಾಡಬೇಕು. ಫಸ್ಟ್ ಅಪ್ ಅಂಡ್ ಡೌನ್. 1 2 3 4 5 6 7 8 9 10. ನಂತರ ಸೈಡಿಗೆ 1 2 3 4 5 6 7 8 9 10. ಈ ರೀತಿ. ನಂತರ ನಿಮ್ಮ ಒಂದು ಕೈಯನ್ನ ಈ ರೀತಿ ನಿಮ್ಮ ಕೆಳಬೆನ್ನಿನ ಭಾಗದಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಕೈಯನ್ನ ಈ ರೀತಿ ಇಟ್ಕೊಂಡು ಹಿಂದಕ್ಕೆ ಬೆಂಡ್ ಆಗಬೇಕು. ಎಷ್ಟು ಸಾಧ್ಯನೋ ಅಷ್ಟು. 1 2 3 4 5 6 7 8 9 10. ನಂತರ ಈ ಸೈಡು 1 2 3 4 5 6 7 8 9 10. ಈಗ 2 ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ. 2 ಹಸ್ತವನ್ನ ನಿಮ್ಮ ಕೆಳಬೆನ್ನಿನ ಭಾಗದಲ್ಲಿ ಇಟ್ಕೊಂಡು ಬೆಂಡ್ ಆಗಬೇಕು. 1 2 ಎಷ್ಟು ನಿಧಾನವಾಗಿ ಸಾಧ್ಯ ಆಗುತ್ತೋ ನಿಮಗೆ ಮಾಡೋದಕ್ಕೆ ಅಷ್ಟು ನಿಧಾನವಾಗಿ ಮಾಡ್ಕೊಳ್ಳಿ. 3 4 5 6 7 8 9 10. ನಂತರ ನಿಮ್ಮ 2 ಕೈಗಳನ್ನ ಈ ರೀತಿ ಇಟ್ಕೊಂಡು ಬೆಂಡ್ ಆಗಬೇಕು. 1 2 3 4 5 6 7 8 9 10. ಈಗ ನೆಕ್ಸ್ಟ್ ಒನ್ ನೋಡಿ, ಒಂದು ಕೈ ನಿಮ್ಮ ಕೆಳ ಬೆನ್ನಿನ ಭಾಗದಲ್ಲಿ ಇರಬೇಕು. ಇನ್ನೊಂದು ಕೈಯನ್ನ ಈ ರೀತಿ ನೇರವಾಗಿ ಚಾಚ್ಕೊಳ್ಳಿ. ಈಗ ನೀವು ಹಿಂದಕ್ಕೆ ಬೆಂಡ್ ಆಗಬೇಕು. 1 2 3 4 5 ಟೈಮ್ಸ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ನೀವು 10 ಟೈಮ್ಸ್ ಮಾಡ್ಕೊಳ್ಳಿ. ಈ ಸೈಡ್ ಕೂಡ 10 ಟೈಮ್ಸ್ ಮಾಡಬೇಕು. 1 2 3 4 5. ನಾನು ಜಸ್ಟ್ 5 ಟೈಮ್ಸ್ ಮಾತ್ರ ಮಾಡಿ ತೋರಿಸಿದ್ದೀನಿ. ನೀವು 2 ಸೈಡು 10 ಟೈಮ್ಸ್ ಮಾಡ್ಕೊಳ್ಳಿ. ನಂತರ ಮತ್ತೆ ನಿಮ್ಮ ಲೋವರ್ ಬ್ಯಾಕ್ ಅನ್ನ ಮಸಾಜ್ ಮಾಡ್ಕೋಬೇಕು. ಮೇಲೆ ಕೆಳಗೆ 10 ಕೌಂಟ್ಸ್ ಅಲ್ಲಿ ಮಾಡ್ಕೊಳ್ಳಿ. ನಂತರ ಸೈಡಿಗೆ
ಈ ರೀತಿ ದಿನಕ್ಕೆ 2 ಸಲ ಮಾಡ್ಕೊಳ್ಳಿ. ಯಾವುದೇ ಟೈಮಲ್ಲಿ ಬೇಕಿದ್ರೂ ಮಾಡಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಊಟ ಆಗಿದ ತಕ್ಷಣ ಮಾಡೋದಕ್ಕೆ ಹೋಗಬೇಡಿ. ಊಟ ಆಗಿ 1 ಗಂಟೆ ಆದ್ಮೇಲೆ ಮಾಡಿ, ತೊಂದರೆ ಇಲ್ಲ. ಯಾಕೆಂದರೆ ಸ್ಟ್ರೆಚಸ್ ಎಲ್ಲ ಮಾಡ್ತೀವಿ ಅಲ್ವಾ, ಸೊ ಕಷ್ಟ ಆಗುತ್ತೆ. ಸೊ ನೋಡಿಕೊಂಡು ಟೈಮನ್ನ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ. ನಿಮ್ಗೇನಾದರೂ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಇದ್ದರೆ ಇದನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ, ನಂತರ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.